ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ದೈಹಿಕವಾಗಿ ನಾನು ಸೂಪರ್ ಆಗಿದ್ದೀನಿ, ಆದರೆ ಮಾನಸಿಕವಾಗಿ ತುಂಬ ಬೇಜಾರಲ್ಲಿದ್ದೀನಿ. ಯಾಕೆ, ಏನು, ಬನ್ನಿ ಎಲ್ಲನೂ ನಿಮ್ಗೆ ಹೇಳ್ತೀನಿ. ಈ ಕೆಲವು ದಿನಗಳಿಂದ ಈ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳ ಮನಸ್ಥಿತಿ ಯಾಕೆ ಈ ಥರ ಇದೆ? ಏನಾಯಿತು ಗೊತ್ತಾ? ಈಗೊಂದು 15 ದಿನದ ಕೆಳಗೆ 15 ದಿನದಿಂದ ವಿಡಿಯೋ ಮಾಡಬೇಕಂತಿದ್ದೆ, ಮಾಡೋಕ್ಕಾಗಲಿಲ್ಲ. ನಮ್ಮ ಕ್ಯಾಂಪಸ್ಸಲ್ಲಿ 16 ವರ್ಷದ 10th ಸ್ಟ್ಯಾಂಡರ್ಡ್ ಓದ್ತಾ ಇರುವಂತಹ ಹುಡುಗ ಸಂಜೆ 7-7:30 ಗಂಟೆ ಹೊತ್ತಿಗೆ ಅವತ್ತು ಅವನು ಸ್ಕೂಲಿಂದ ಬಂದಿದ್ದ ಅಂತೆ. ಬಂದ ಮೇಲೆ ಏನೋ ಪ್ರಿಪ್ರೇಟ್ರಿ ನಡೀತಾ ಇತ್ತಾ ಏನೋ ಇತ್ತು, ಸ್ವಲ್ಪ ಸ್ಕೋರ್ ಕಮ್ಮಿ ಮಾಡಿದ್ದ ಅಂತೆ. ಮನೇಲಿ ಹೇಳಿದವಾಗ ಅವ್ರ ಅಮ್ಮ ಒಂಚೂರು ಜೋರು ಮಾಡಿದ್ರಂತೆ, ಯಾಕೆ ಚೆನ್ನಾಗಿ ಓದಿ ಚೆನ್ನಾಗಿ ತೆಗಿಬೇಕು ಅಂತ. ಅದು ಹೇಳಿದ ತಪ್ಪ ಫ್ರೆಂಡ್ಸ್? ಪೇರೆಂಟ್ಸ್ ಅಷ್ಟು ಹೇಳೋಕ್ಕಿಲ್ವ ಮಕ್ಕಳಿಗೆ? ಅವನು ಏನು ಮಾಡಿದಾನೆ, ಫ್ರಸ್ಟ್ರೇಟ್ ಆಗಿ ಹಿಂಗಿಂಗೆ ಅಂದ್ಕೊಂಡು ಫ್ರೆಂಡ್ ಜೊತೆಗೆ ಮನೆಯಿಂದ ಬಂದಿದ್ದಾನಾಯ್ತಾ. ಬಂದು ಅವನಿರೋದು ಬೇರೆ ಬ್ಲಾಕಲ್ಲಿ, ಸುಮಾರು ಬ್ಲಾಕಿಂದ ಈ ಕಡೆ ಬಂದು 7th ಫ್ಲೋರಿಗೆ ಹೋಗಿ 7th ಫ್ಲೋರ್ ಕಾರಿಡಾರಲ್ಲಿ ಕೆಳಗಡೆ ಡಕ್ಟ್ ಥರ ಓಪನ್ ಕಾಣುವಂಥ ಜಾಗನೂ ಇರ್ತದಲ್ಲ, ಅಲ್ಲಿಂದ ಕೆಳಗೆ ಹಾರಿದ್ದಾನೆ. ಕೂಡಲೇ ಅವನನ್ನು ನಮ್ಮ ಕ್ಯಾಂಪಸ್ ಪಕ್ಕನೇ ಇರೋ ಆಸ್ಪತ್ರೆಗೆ ತಗೊಂಡು ಹೋದರು. ಆದರೂ ಹುಡುಗ ಬದುಕುಳಿಲಿಲ್ಲ. ಜೀವ ತೆಕ್ಕೊಂಡ ತಕ್ಷಣ ಎಲ್ಲವೂ ಸರಿಯಾಗತ್ತಾ? ಇಲ್ಲ. ಯಾಕೆ ಈ ಥರದ ಮನಸ್ಥಿತಿ ಈಗದ ಮಕ್ಕಳಲ್ಲಿ? ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಒಂದೊಂದೇ ಮಕ್ಕಳು, ನಾವು ಅವರ ತಪ್ಪುಗಳನ್ನು ಹೇಳುವಾಗೇ ಇಲ್ಲ. ಹೊಡೆಯುವ ಕಾಲ ಅಂತೂ ಇಲ್ಲವೇ ಇಲ್ಲ ಬಿಡಿ. ಬಾಯಲ್ಲೂ ಒಂದು 4 ಮಾತುಗಳನ್ನು ಆಡುವಂಗಿಲ್ಲ ಅಂದರೆ ಮಕ್ಕಳನ್ನು ತಿದ್ದೋರು ಯಾರು ಅಲ್ವಾ? ಜೀವನದಲ್ಲಿ ಅವಮಾನ, ಬೇಸರ, ನಿರಾಶೆ ಇವೆಲ್ಲವೂ ಆಗತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಆಗತ್ತೆ. ಅದನ್ನೇ ನಮ್ಮ ಮುಂದಿನ ಬೆಳವಣಿಗೆಗೆ ನಾವು ಇಲ್ಲ, ನಾನು ಎದ್ದು ಬಂದು ಇನ್ನೂ ಸ್ಕೋರ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಮನಸ್ಥಿತಿನ ಬೆಳೆಸ್ಕೊಳ್ಬೇಕು. ನಮ್ಮ ಪ್ರಯತ್ನ ಮಾಡಬೇಕು. ಪೇರೆಂಟ್ಸು ಅಷ್ಟೇ, ಮಕ್ಕಳ ಮೇಲೆ ಪ್ರತಿಯೊಬ್ಬ ಅಪ್ಪ ಅಮ್ಮಂದಿರಿಗೂ ಈಗೇನಾಗಿದೆ, ಮಕ್ಕಳು ನನ್ನ ಮಕ್ಕಳೇ ಫಸ್ಟ್ ಬರಬೇಕು, ಹೈಯೆಸ್ಟ್ ಸ್ಕೋರ್ ಮಾಡಬೇಕು, ಈ ಥರದ ನಮ್ಮ ಯೋಚನೆಗಳನ್ನು ಮಕ್ಕಳ ಮೇಲೆ ಹೇರುವುದನ್ನು ನಾವು ಕಡಿಮೆ ಮಾಡಬೇಕು. ಅವರನ್ನು ಕೂರಿಸ್ಕೊಂಡು ಕೂಲಂಕುಷವಾಗಿ ಮಾತಾಡಬೇಕು. ಮಾತಾಡೋದೇನು, ನೀನು ಹಾಗೆ ಮಾಡ್ತೀಯಾ, ನೀನು ಕಡಿಮೆ ಸ್ಕೋರ್ ಮಾಡ್ತೀಯಾ, ನೀನು ಹೀಗೆ ಅಂತಲ್ಲ. ಲೋಕಾಭಿರಾಮ ಮಾತಾಡಬೇಕು, ಫ್ರೆಂಡ್ಸ್ ಥರ ಇರಬೇಕು. ಅವರಲ್ಲಿ ಒಳ್ಳೆ ಗುಣಗಳನ್ನು, ತಪ್ಪು ಒಪ್ಪುಗಳನ್ನು ಸರಿಯಾಗಿ ಅವರಿಗೆ ನಾವು ತಿಳಿ ಹೇಳಬೇಕು. ಹೀಗೆಲ್ಲ ಮಾಡೋದ್ರಿಂದ ನಾವು ಫಸ್ಟ್ ಮಕ್ಕಳ ಮೆಂಟಲ್ ಹೆಲ್ತಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಸ್ಕೂಲಲ್ಲಾದರೂ ಅಷ್ಟೇ, ಮನೆಯಲ್ಲಾದರೂ ಅಷ್ಟೇ, ಪೇರೆಂಟ್ಸ್ ಎಲ್ಲರೂ ಮಕ್ಕಳ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ಅವರ ಮಾನಸಿಕ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನಾವು ಒಬ್ಸರ್ವ್ ಮಾಡ್ತಾ ಇರಬೇಕು. ಕೆಲವು ಮಕ್ಕಳಿಗೆ ನನಗಿದು ತಡ್ಕೊಳಕ್ಕಾಗ್ತಾ ಇಲ್ಲ, ನನಗೆ ಸ್ಕೋರೇ ಬರ್ತಾ ಇಲ್ಲ, ನನಗಿದು ಟೆನ್ಷನ್ ಆಗ್ತಾ ಇದೆ, ನನಗೆ ಕಮ್ಮಿ ಮಾರ್ಕ್ ಬರ್ತಾ ಇದೆ ಅಂತ ಮನೋಸ್ಥಿತಿಗೆ ಹೋಗುವವರು ಇದ್ದಾರೆ ಮಕ್ಕಳು. ಅಂಥ ಸಮಯದಲ್ಲಿ ಪೇರೆಂಟ್ಸು ಅಥವಾ ಶಾಲೆಯಲ್ಲಿ ಟೀಚರ್ಸ್ ಗುರುತಿಸಿ ಅವರಿಗೆ ಕರೆಕ್ಟಾದ ಒಂದು ಒಳ್ಳೆ ಸೈಕಿಯಾಟ್ರಿಸ್ಟ್, ಮಾನಸಿಕವಾಗಿ ಅವರಿಗೆ ಕೌನ್ಸಿಲಿಂಗ್ ಮಾಡುವಂತಹ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸ್ವಲ್ಪ ಕೌನ್ಸಿಲಿಂಗ್ ಕೊಟ್ಟರೆ ಅವರ ಮನಸ್ಸು ಮತ್ತೆ ಆ್ಯಕ್ಟಿವ್ ಆಗತ್ತೆ ಅಲ್ವಾ? ಸಣ್ಣ ಸಣ್ಣ ವಿಷಯಕ್ಕೆ ಜೀವ ತೆಕ್ಕೊಳ್ಳೋದ್ರಿಂದ ಏನು ಲಾಭ ಆಯಿತು? ಜೀವ ಹೋದವರನ್ನು ಕೆಲವು ದಿವಸ ಎಲ್ಲರೂ ಮಾತಾಡ್ಕೊಳ್ತಾರೆ, ಮುಗ್ದು ಹೋಯಿತು, ಅವರು ಆಮೇಲೆ ನೆನಪೇ ಇರುವುದಿಲ್ಲ. ಅಂಥ ಕಾಲ ಬರುತ್ತೆ. ಯಾವಾಗಲೂ ಇರಬೇಕು, ಇದ್ದು ಜಯಿಸಿ ತೋರಿಸ್ಬೇಕು. ಇರುವುದು ಒಂದೇ ಜೀವನ, ಸುಖಮಯವಾದ ಜೀವನ ಕಳಿಬೇಕು. ಈ ಥರ ಜೀವ ತೆಕ್ಕೊಳ್ಳೋದ್ರಿಂದ ಏನು ಬರುತ್ತೆ? ಒಬ್ಬನೇ ಮಗ ಅಂತೆ ಅವನು, ಅದು ಅಪ್ಪ ಅಮ್ಮನಿಗೆ 10 ವರ್ಷದ ನಂತರ ಹುಟ್ಟಿರುವಂತಹ ಮಗ ಅಂತೆ. ಆ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗಿರಬೇಕು ನೀವೇ ಲೆಕ್ಕ ಹಾಕಿ. ಇದೆಲ್ಲ ಕೇಳಿದವಾಗಿಂದ ನನ್ನ ಮನಸ್ಸು ತುಂಬ ಒಂಥರ ಕುಗ್ಗಿ ಹೋದಂಗೆ ಆಗಿಬಿಟ್ಟಿದೆ. ಯಾಕೆ ಈ ಥರದ ಮನಸ್ಥಿತಿ ಬರ್ತಾ ಇದೆ? ಸೋಲನ್ನು ಒಪ್ಪುಕೊಳ್ಳೋಕ್ಕೆ ರೆಡಿನೇ ಇಲ್ಲ ಈಗದ ಮಕ್ಕಳು. ಯಾಕೆ ಆ ಥರ? ಎಲ್ಲ 5 ಬೆರಳು ಒಂದೇ ಹೈಟಲ್ಲಿ ಇದೆಯಾ? ಇಲ್ಲ, 5 ಬೆರಳು ಬೇರೆ ಬೇರೆ ಹೈಟು. ಅದೇ ರೀತಿ ನಮ್ಮ ಬುದ್ಧಿಯ ಮಟ್ಟ ಕೂಡ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್.
ಹಾಗಾಗಿ ಪೇರೆಂಟ್ಸು ಮಕ್ಕಳನ್ನು ಜಾಸ್ತಿ ಒತ್ತಡ ಹಾಕಬಾರ್ದು, ಶಾಲೆಗಳಲ್ಲೂ ಒತ್ತಡ ಜಾಸ್ತಿ ಹಾಕಬಾರ್ದು. ಶಾಲೆಗಳಿಗೂ ಏನಾಗಿದೆ, ಅವರಿಗೆ ಒಳ್ಳೆ ರಿಸಲ್ಟ್ ಬೇಕಾಗಿದೆ ಅವ್ರ ಸ್ಕೂಲಿಗೆ, ಆಮೇಲೆ ಪೇಪರ್ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ಕೊಳ್ಬೇಕಲ್ವಾ. ನನ್ನ ಸ್ಕೂಲಲ್ಲಿ 100/100 ಮಕ್ಕಳು ಪಾಸ್ ಆಗಿದ್ದಾರೆ, ಎಲ್ಲ ಡಿಸ್ಟಿಂಕ್ಷನ್ನೇ, ಹಾಗೆ ಹೀಗೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಬೇಕು. ಪೇರೆಂಟ್ಸಿಗೆ ನನ್ನ ಮಕ್ಕಳು 99.9% ತೆಗ್ದ ಅಂತ ಹೇಳ್ಕೊಳ್ಬೇಕು. ಇವು ಎಲ್ಲ ಅಗತ್ಯ ಇಲ್ಲ. ಅವರನ್ನು ಒಳ್ಳೆ ದಾರಿಯಲ್ಲಿ ನಾವು ನಡೆಸಬೇಕು, ಒಳ್ಳೆ ದಾರಿಯಲ್ಲಿ ಮುಂದೆ ಹೋಗಬೇಕು. ಈಗದ ಮಕ್ಕಳಿದ್ರೇ ಸಮಾಜ ಅಲ್ವಾ. ಒಳ್ಳೆಯ ಮನುಷ್ಯರೆಲ್ಲ ಸೇರಿಯೇ ಸಮಾಜ ಕಟ್ಟಕ್ಕಾಗೋದು. ಸಮಾಜದಲ್ಲಿ ಇಂತಹ ಮನಸ್ಥಿತಿಯ ಮಕ್ಕಳೇ ಜಾಸ್ತಿ ಆಗಿಬಿಟ್ರೆ ಸಮಾಜದ ಮುಂದಿನ ಕತೆ ಏನು? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯಾವ ಪೇರೆಂಟ್ಸು ಮಕ್ಕಳ ಮೇಲೆ ಒತ್ತಡ ತರಬೇಡಿ. ಎಲ್ಲಿ ತಪ್ಪು ಅಲ್ಲಿ ತಪ್ಪು ಒಪ್ಪುಗಳನ್ನು ಮಕ್ಕಳಿಗೆ ತಿದ್ದಿ ಹೇಳಬೇಕು. ನಯ ನಾಜೂಕಲ್ಲೇ ಹೇಳಬೇಕು, ಅರ್ಥ ಆಗುವ ರೀತಿಲಿ ಹೇಳಬೇಕು. ಆವಾಗ ಮಕ್ಕಳಿಗೂ ಹೌದು ಅಲ್ವಾ ಈ ಥರದ ಯೋಚನೆಗಳು ಬರೋಕ್ಕೆ ಶುರುವಾಗತ್ತೆ. ನಾನೇ ಫಸ್ಟ್ ಬರಬೇಕು, ನಾನೇ ಎಲ್ಲದರಲ್ಲೂ ವಿನ್ ಆಗಬೇಕು, ಈ ಭಾವನೆ ಜಾಸ್ತಿ ಆಗಿದೆ ಈಗ ಮಕ್ಕಳಲ್ಲೂ ಅಷ್ಟೇ. ಇರೋದು ಒಂದೊಂದು ಎರಡೆರಡು ಮಕ್ಕಳು, ಈಗ ಒಂದೇ ಮಕ್ಕಳು, ಅದರಲ್ಲಿ ಈ ಥರದ್ದೆಲ್ಲ ಆಗಿಬಿಟ್ರೆ ಮುಂದೆ ಏನು ಗತಿ? ಯಾಕೆ ಸಮಾಜದಲ್ಲಿ ಈ ರೀತಿ ಆಗ್ತಾ ಇದೆ? ಯಾವ ರೀತಿಯಲ್ಲಿ ನಾವು ಬದಲಾವಣೆ ತರ್ಬೋದು? ಮೊದಲನೇದಾಗಿ ಮಕ್ಕಳಿಗೆ ನಾವು ಮನೋಸ್ಥೈರ್ಯ ತುಂಬಬೇಕು. ಕಡಿಮೆ ಮಾರ್ಕ್ ತೆಗೆದ್ರೂ ಏನೂ ಆಗೋದಿಲ್ಲ ಪುಟ್ಟ, ಬೇಕಾದಷ್ಟು ಆಪ್ಷನ್ಸ್ ಇದೆ ಈಗಿನ ಕಾಲದಲ್ಲಿ. ಏನಾದರೂ ಒಂದು ವಿದ್ಯೆಯಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರುವಂತಹ ವಿದ್ಯೆಯಲ್ಲಿ ಮುಂದೆ ಹೋಗೋಕ್ಕೆ ಚಾನ್ಸ್ ಇದೆ, ಆಪರ್ಚುನಿಟೀಸ್ ಸಿಕ್ಕಾಪಟ್ಟೆ ಇದೆ, ಹಿಂದಿನ ಥರ ಅಲ್ಲ. ಆದರೂ ನಾವು ಮಕ್ಕಳನ್ನು ಪ್ರೆಷರೈಸ್ ಮಾಡ್ತಾ ಇದ್ದೇವೆ ಅಲ್ವಾ. ಇದೆಲ್ಲ ಸರಿಯಲ್ಲ. ನಾವು ನಮ್ಮ ಮಕ್ಕಳನ್ನು ಜಡ್ಜ್ ಮಾಡೋದಕ್ಕಿಂತ ಜಾಸ್ತಿ ನಾವು ನಮ್ಮ ಮಕ್ಕಳನ್ನು ಅವರ ಮಾತನ್ನು ಕೇಳಬೇಕು. ನಾವು ಜಡ್ಜ್ ಮಾಡಬಾರ್ದು, ಅವರ ಮಾತುಗಳನ್ನು ನಾವು ಕೇಳಬೇಕು. ಆಮೇಲೆ ಏನಂದರೆ, ಜೀವಕ್ಕಿಂತ ಮಾರ್ಕ್ಸ್ ಇಂಪಾರ್ಟೆಂಟಾ? ಖಂಡಿತಕ್ಕೂ ಅಲ್ಲ. ಜೀವಕ್ಕಿರುವ ಬೆಲೆ ಇದೆಯಲ್ಲ ಮಾರ್ಕಿಗಿಲ್ಲ. ಮಾರ್ಕನ್ನು ಎಷ್ಟು ಬೇಕಿದ್ರೆ ಕಡಿಮೆ ಸ್ಕೋರ್ ಮಾಡಿದರೂ ನಿಮಗೆ ಇನ್ನೊಂದು ಅಪಾರ್ಚುನಿಟಿ ಬರುತ್ತೆ, ಪುನಃ ಎಕ್ಸಾಮ್ ಕಟ್ಟಿ ನೀವು ಇನ್ನೊಂದು ಸಲ ಸ್ಕೋರ್ ಮಾಡ್ಬೋದು. ಆದರೆ ಜೀವನ ಒಂದೇ, ಜೀವ ಒಂದೇ, ಅದು ಪುನಃ ಸಿಗೋದಿಲ್ಲ ನಮಗೆ. ಹಾಗಾಗಿ ನಮಗೆ ಮಾರ್ಕ್ಸ್ಗಿಂತ ಜೀವ ಇಂಪಾರ್ಟೆಂಟ್. ಹಾಗಾಗಿ ಮಕ್ಕಳ ಮಾನಸಿಕವಾಗಿ ಕುಗ್ಗಿದ್ರೆ ಅವರಿಗೆ ಚೆನ್ನಾಗಿ ಧೈರ್ಯ ತುಂಬಬೇಕು. ನಾವು ಎಲ್ಲ ಮಾಡೋದ್ರಿಂದ ಮಕ್ಕಳ ಮನೋವಿಕಾಸಕ್ಕೂ ಅದು ತುಂಬ ಹೆಲ್ಪ್ ಆಗತ್ತೆ. ಹಾಗೆ ಅತಿಯಾದ ಸ್ಕೋರ್ ಮಾಡು ಅಂತ ನಾವು ಪೇರೆಂಟ್ಸ್ ಒತ್ತಡ ಹಾಕೋದು, ಶಾಲೆಯಲ್ಲೂ ಒತ್ತಡ ಹಾಕೋದು, ಅತಿಯಾದ ಎಕ್ಸ್ಪೆಕ್ಟೇಷನ್ಸ್. ನಾಳೆ ನನ್ನ ಮಗ 99.9 ಸ್ಕೋರ್ ಮಾಡಿ ನಂಬರ್ 1 ಕಾಲೇಜಲ್ಲಿ ಸೀಟ್ ತಗೊಳ್ಬೇಕು ಅನ್ನೋ ಪೇರೆಂಟ್ಸಿನ ಒತ್ತಡವು ಹಾಗೂ ಎಕ್ಸ್ಪೆಕ್ಟೇಷನ್ಸ್, ಇವನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ಬೇಕು. ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅವರನ್ನು ಪ್ರೆಷರೈಸ್ ಮಾಡೋದು ಕಡಿಮೆ ಆಗುತ್ತೆ. ಅವಾಗ ನಾವು ಮಕ್ಕಳ ಮೇಲೆ ಪ್ರೆಷರ್ ಹಾಕುವ ಅಗತ್ಯ ಬೀಳುವುದಿಲ್ಲ. ಎಷ್ಟಾದರೂ ಸ್ಕೋರ್ ಮಾಡಲಿ, ಬೇಕಾದಷ್ಟು ಆಪರ್ಚುನಿಟಿ ಇದೆ ನಿನಗೆ, ನಿನ್ನ ಪ್ರಯತ್ನ ನೀನು ಮಾಡು ಅಂತ ನಾವು ಮಕ್ಕಳನ್ನು ಹುರಿದುಂಬಿಸಬೇಕಿನ್ನು ಅಲ್ವಾ. ನಾವು ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕೇ ಹೊರತು ಹೆದರಿಕೆ ಅಲ್ಲ, ಫಿಯರನ್ನು ತುಂಬಬಾರ್ದು ನಾವು. ಅಯ್ಯೋ ನೋಡು, ಅವರು 100ಕ್ಕೆ 99 ಮಾರ್ಕ್ ತೆಗಿತಾರೆ, ನೀನೇನು 40 ಮಾರ್ಕ್ ತೆಗಿತೀಯಾ ಅಂತ ಹೇಳಿದಷ್ಟು ಅವರಿಗೆ ಟೆನ್ಷನ್ ಜಾಸ್ತಿ ಆಗತ್ತೆ. ಅದನ್ನೇ ಹೇಳಬಾರ್ದು ಮಕ್ಕಳಿಗೆ. ಕಾನ್ಫಿಡೆನ್ಸ್ ತುಂಬಬೇಕು. ನೀನು ನಾಳೆ 99 ಮಾರ್ಕ್ ತೆಗಿತೀಯಾ, ನೀನು ಚೆನ್ನಾಗಿ ಓದು, ನೀನು ಖಂಡಿತ ನಿನಗೆ ಆ ಕೆಪಾಸಿಟಿ ಇದೆ, ನೀನು ತೆಗಿತೀಯಾ ಅಂತ ಚಂದದಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ಹೇಳಿದರೆ ಅವರಿಗೂ ಹೌದು ನಾನು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಥಿಂಕಿಂಗ್ ಬರುತ್ತೆ, ಮಕ್ಕಳಿಗೂ ಬರುತ್ತೆ ಅಲ್ವಾ. ಚಂದದಲ್ಲಿ ಮಕ್ಕಳೊಟ್ಟಿಗೆ ಫ್ರೀಯಾಗಿ ಇದ್ದು ಚಂದದಲ್ಲಿ ಮಾತಾಡಿ ಎಲ್ಲ ವಿಷಯಗಳನ್ನು ನಾಜೂಕಾಗಿ ಮಕ್ಕಳಿಗೆ ಹೇಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಪೇರೆಂಟ್ಸ್. ಅದೇ ಸ್ಕೂಲ್ಗಳಲ್ಲೂ ಅದೇ ಥರ ಆಗಿದೆ. ಎಲ್ಲ ಕಡೆಯಿಂದ ಒತ್ತಡಗಳು ಬಂದರೆ ಮಕ್ಕಳಿಗೆ ಅದು ಕಷ್ಟ ಆಗತ್ತೆ. ಹಾಗಂತ ಕಷ್ಟ ಆಯಿತು ಅಂದ ತಕ್ಷಣ, ಒಂದು ಸ್ಕೋರ್ ಕಮ್ಮಿ ಬಂತಂದ ತಕ್ಷಣ ಜೀವ ತೆಕ್ಕೊಳ್ಳೋದೇ ಒಂದೇ ಮಾರ್ಗ ಅಲ್ಲ, ಖಂಡಿತಕ್ಕೂ ಅಲ್ಲ. ಜೀವ ತೆಕ್ಕೊಳ್ಳೋದ್ರಿಂದ ಜೀವ ಹೋಯ್ತಷ್ಟೇ, ಏನು ಸಾಧಿಸಿದಂಗಾಯಿತು. ಕೆಲವು ಸಲ ನೀವು ನೋಡಿರ್ಬೋದು, ಮಕ್ಕಳು ಅಯ್ಯೋ ಎಕ್ಸಾಮ್ ಹತ್ರ ಬರ್ತಾ ಇದೆ, ನಂಗೆ ಹೆದರಿಕೆ ಆಗುತ್ತೆ, ನಂದು ಓದಿ ಆಗಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋರು ಇರ್ತಾರೆ. ಏನು ಡ್ರಾಮಾ ಮಾಡ್ತೀವಿ, ಸಾಕು ಸುಮ್ಮನೆ ಕೂತ್ಕೋ ಅಂತ ನಾವು ಹೇಳೋದಿರುತ್ತೆ. ಖಂಡಿತಕ್ಕೂ ಇಲ್ಲ. ಕೆಲವು ಮಕ್ಕಳು ಮೆಂಟಲ್ ಸ್ಟೇಟಸ್ ಸ್ವಲ್ಪ ವೀಕೇ ಇರುತ್ತೆ. ಅವರು ಎಕ್ಸಾಮ್ ಹತ್ರ ಬಂದ ತಕ್ಷಣ ಫಿಯರ್, ಹೆದರಿಕೆ ಜಾಸ್ತಿ ಆಗಿರುತ್ತೆ ಅವರಿಗೆ. ಅಂಥ ಟೈಮಲ್ಲಿ
ಏನು ಡ್ರಾಮಾ ನಿಂದು ಅಂತ ಹೇಳುವ ಬದಲು ಅವರಲ್ಲಿ ಕಾನ್ಫಿಡೆನ್ಸನ್ನು ತುಂಬಬೇಕು ನಾವು. ಏನೂ ಆಗೋದಿಲ್ಲ, ನಿಂದು ಓದಿ ಆಗತ್ತೆ, ಅಷ್ಟೊತ್ತಿಗೆ ಇನ್ನೂ ಅಷ್ಟು ದಿನ ಇದೆಯಲ್ವಾ, ಓದ್ಕೋ ಚೆನ್ನಾಗಿ, ಎಲ್ಲ ಆಗತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ನಾವು ಅವರಲ್ಲಿ ಇನ್ನೂ ಆತ್ಮಸ್ಥೈರ್ಯ ತುಂಬಬೇಕು, ಧೈರ್ಯ ತುಂಬಬೇಕು. ಈ ಯಂಗ್ ಜನ್ರೇಷನ್ ಇದೆಯಲ್ಲ, ಇದು ಒಂಥರ ಏನು ಹೇಳ್ತಾರೆ, ಯಾವುದನ್ನು ತಗೊಳ್ಳುವಂತಹ ಮೆಂಟ್ಯಾಲಿಟಿ ಇಲ್ಲ ಈಗದ ಯಂಗ್ ಜನ್ರೇಷನ್ ಮಕ್ಕಳಿಗೆ. ಅದು ಏನಾಗಿರುತ್ತೆ, 1-2 ಮಕ್ಕಳು ಹೇಳಿದ್ದು ಕೇಳಿದ್ದು ಕೊಡಿಸಿ ಬೆಳೆಸಿ, ನಮ್ಮ ತಪ್ಪು ಬೇಕಾದಷ್ಟು ಇರುತ್ತೆ ಪೇರೆಂಟ್ಸ್ ಇದಲ್ವಾ. ಅದರಿಂದಾಗಿ ಮಕ್ಕಳಿಗೆ ಒರಟುತನ, ನಾನು ಹೇಳಿದ್ದೇ ನಡೀಬೇಕು ಅನ್ನುವಂತಹ ಮೆಂಟ್ಯಾಲಿಟಿ ಬೆಳೆಸ್ಕೊಂಡಿರ್ತಾರೆ ಮಕ್ಕಳು. ಅದನ್ನೆಲ್ಲ ನಾಜೂಕಾಗಿ ಹ್ಯಾಂಡಲ್ ಮಾಡುವಂಥದ್ದು ಈಗದ ಸಮಾಜದ ಮೇಲೆ ತುಂಬ ಹೊರೆ ಇದೆ ಫ್ರೆಂಡ್ಸ್. ಪೇರೆಂಟ್ಸಿಗೆ, ಸೊಸೈಟಿಲಿ, ಸ್ಕೂಲಲ್ಲಿ, ಟೀಚರ್ಸು ಎಲ್ಲರಿಗೂ ತುಂಬ ತಲೆ ಮೇಲೆ ಹೊರೆ ಇದೆ. ಯಾಕಂದರೆ ಈಗದ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಸುಲಭ ಸಾಧ್ಯ ಇಲ್ಲ, ತುಂಬ ಕಷ್ಟದ ಕೆಲಸನೇ. ನಾಜೂಕಾಗಿ ಪ್ರತಿಯೊಂದು ಬೆಣ್ಣೆಯಿಂದ ಕೂದಲು ತೆಗೆದಿದ್ದು ಅಂತ ಗಾದೆ ಇದೆಯಲ್ಲ, ಆ ಥರ ಬೆಣ್ಣೆಯಿಂದ ಕೂದಲು ತೆಗೆದಂಗೆ ಮಕ್ಕಳಿಗೆ ಹೇಳಬೇಕು ಅಂತ ಕಾಲ ಬಂದಿದೆ. ಹಾಗಾಗಿ ನಾನು ಯಾಕೆ ಇದೆಲ್ಲ ವಿಷಯನ ಹೇಳಿದೆ ಅಂದರೆ, ನಮ್ಮ ಕ್ಯಾಂಪಸ್ಸಲ್ಲೇ 15 ದಿವಸದ ಕೆಳಗೆ ಈ ಪರಿಸ್ಥಿತಿ ನೋಡಿ ಆ ಪೇರೆಂಟ್ಸಿನ ಕಷ್ಟನ ನನಗೆ ಎಣಿಸೋಕ್ಕೂ ಸಾಧ್ಯ ಇಲ್ಲ. ಇದನ್ನೆಲ್ಲ ನೋಡಿದ ಮೇಲೆ ಇರಬೇಕು, ಇದ್ದು ಜಯಿಸಿ ತೋರಿಸ್ಬೇಕು. ಯಾಕಂದರೆ ಇರುವ ಒಂದು ಜೀವನ, ಅದನ್ನು ಈ ಥರ ಹೀನಾಯವಾಗಿ ಕಳ್ಕೊಳ್ಳೋದ್ರಿಂದ ಏನೂ ಸಿಗುವುದಿಲ್ಲ. ನಾವು ಏನು ಮಾಡಬೇಕು, ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಬೇಕು. ಯಾವುದೇ ಸಿಚುವೇಶನ್ ಬಂದರೂ ಫೇಸ್ ಮಾಡ್ತೇನೆ, ಎಲ್ಲವನ್ನು ಹ್ಯಾಂಡಲ್ ಮಾಡುವಂತಹ ಶಕ್ತಿ ಬೆಳೆಸ್ಕೊಳ್ಬೇಕು. ಆ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ಹೇಳ್ತಾ, ಈ ಬೇಜಾರಾದ ವಿಷಯ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ. ಈಗದ ಮಕ್ಕಳ ಮನಸ್ಥಿತಿನೂ ಸ್ವಲ್ಪ ಬದಲಾಯಿಸೋಕ್ಕೆ ನಾವೆಲ್ಲರೂ ಶ್ರಮ ವಹಿಸೋಣ ಅಂತ ಹೇಳ್ತಾ ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.